ನಮಸ್ತೆ ವೀಕ್ಷಕರೇ, ನಾವು ಇವತ್ತು ಚಪ್ಪರದ ಅವರೆಕಾಯಿ ಹೇಗೆ ಮಾಡುವುದೆಂದು ತಿಳಿದುಕೊಳ್ಳೋಣ. ಚಪ್ಪರದ ಅವರೆಕಾಯಿಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ನ ನೋಟ್ ಮಾಡ್ಕೊಳ್ಳಿ. ನಾನು ಅರ್ಧ ಕೆಜಿಯಷ್ಟು ಚಪ್ಪರದ ಅವರೆಕಾಯಿಯನ್ನು ತಗೊಂಡು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಒಂದು 2 ಆನಿಯನ್ನು, ಒಂದು ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಡ್ರೈ ಚಿಲ್ಲಿ ಪೌಡರ್, ಡ್ರೈ ಕೋಕೋನಟ್ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇದು ಗರಂ ಮಸಾಲ, ಅರಿಶಿಣ, ಎಣ್ಣೆ, ಉಪ್ಪು, ಇಷ್ಟು ಬೇಕಾಗಿರುವ ಸಾಮಗ್ರಿಗಳು. ಹೇಗೆ ಮಾಡಬೇಕು ಅಂತ ತಿಳಿದುಕೊಳ್ಳೋಣ. ನಾವು ಫಸ್ಟಿಗೆ ಚಪ್ಪರದ ಅವರೆಕಾಯಿನ ಒಂದು 10 ಮಿನಿಟ್ಸ್ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ಬಾಯ್ಲ್ಡ್ ಆಗಿದೆ, ಈಗ ಟರ್ನ್ ಆಫ್ ಮಾಡೋಣ. ಈಗ ನಾವು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಬಿಸಿಯಾಗಿದೆ. ನಾವು ಫಸ್ಟು ಸಾಸಿವೆಯನ್ನು ಹಾಕೋಬೇಕಾಗುತ್ತೆ, ಕರಿಬೇವು, ಆನಿಯನನ್ನು ಹಾಕೋಬೇಕಾಗುತ್ತೆ. ನಾವು ಆಲ್ರೆಡಿ ಉಪ್ಪು ಹಾಕಿ ಚಪ್ಪರದ ಅವರೆಕಾಯಿಯನ್ನು ಬಾಯ್ಲ್ ಮಾಡಿದ್ದೀವಿ. ಸೊ ನಾವು ಸ್ವಲ್ಪ ಉಪ್ಪನ್ನು ಹಾಕೋಬೇಕಾಗುತ್ತೆ. ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಈಗ ಈರುಳ್ಳಿ ಬ್ರೌನ್ ಆಗಿದೆ. ಈಗ ನಾವು ಟೊಮೊಟೊವನ್ನು ಹಾಕೋಬೇಕಾಗುತ್ತೆ. ಡ್ರೈ ಚಿಲ್ಲಿ ಪೌಡರ್ ಹಾಕೊಳ್ಳೋಣ. 1.5 ಸ್ಪೂನ್ ಡ್ರೈ ಚಿಲ್ಲಿ ಪೌಡರ್, 1/4 ಸ್ಪೂನ್ ಟರ್ಮರಿಕ್ ಪೌಡರು, ಸ್ವಲ್ಪ ಗರಂ ಮಸಾಲವನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಮೆತ್ತಗಾಗಬೇಕು, ಅಲ್ಲಿವರೆಗೂ ನಾವು ಫ್ರೈಯನ್ನು ಮಾಡ್ಕೋಬೇಕಾಗುತ್ತೆ. ಟೊಮೊಟೊ ಚೆನ್ನಾಗಿ ಮೆತ್ತಗಾಗಿದೆ ನೋಡಿ. ಈ ಟೈಮ್ನಲ್ಲಿ ನಾವು ಸೋಸಿಕೊಂಡಿರುವ ಚಪ್ಪರದ ಅವರೆಕಾಯಿಯನ್ನು ಹಾಕ್ಕೋಬೇಕಾಗುತ್ತೆ. ಟೈಮ್ನಲ್ಲಿ ನಾವು ಸ್ವಲ್ಪ ಡ್ರೈ ಕೋಕೋನಟ್ ಇಟ್ಟಿದ್ವಲ್ಲ, ಒಂದು 2 ಟೇಬಲ್ ಸ್ಪೂನ್ ಮೇಲ್ಗಡೆ ಡ್ರೈ ಕೋಕೋನಟ್ ಹಾಕ್ಕೋಬೇಕಾಗುತ್ತೆ. ಒಂದು 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕಾಗುತ್ತೆ. ಪಲ್ಯ ರೆಡಿಯಾಗಿದೆ. ಟರ್ನ್ ಆಫ್ ಮಾಡಿಬಿಡೋಣ.